ಲಾಸ್ಟ್ ವಿಡಿಯೋ ಒಳಗೆ ನಾನು ಈ ಸ್ಯಾರಿ ತೋರಿಸಿದ್ದೆ ನಿಮ್ಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕು ಈ ಸ್ಯಾರಿಗೆ ಅಂಥೇಳಿ ಈ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿನಿ ನಿಮಗಿದು. ಸರಿ 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 ಒಂದು 3-4 ಬ್ಲೌಸಿಗೆ ಡಿಸೈನ್ ಹಾಕೋಬೇಕಂತ ಮಾಡಿದ್ದೆ ಫ್ರೆಂಡ್ಸ್ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಬೆಳಗ್ಗೆನ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಇವತ್ತು ಫುಲ್ ಡೇ ಏನಾಗ್ತೈತಿ ಶೇರ್ ಮಾಡ್ತೀನಿ ಅಂತ, ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊನ್ನೆ ಇನ್ನೂ ಮಲ್ಕೊಂಡಾರ. ಅಯ್ಯೋ ಶುಕ್ರವಾರ ತಂದಿದ್ದು ಫ್ರೆಂಡ್ಸ್. ಇದು ಹೂವು ಹಾಕೋಬೇಕಂದ್ರೆ ನೆನಪಾಗಿಲ್ಲ, ಅಲ್ಲೇ ಫ್ರಿಜ್ನಾಗ ಬಾಳ್ಬಿಟ್ಟ. ಒಂದು 5 ನಿಮಿಷ ಹಾಕೊಂಡ್ಬಿಡೋಣ. ಇವತ್ತು ನಾಷ್ಟಾದು ಏನು ಮಾಡಿ ಕ್ಯಾರೆಟ್ ಪಲ್ಯ, ಚಪಾತಿ. ಈಗ ಮಾನ್ಯ ನಾನು ಚಪಾತಿ ಮಾಡ್ತೀವಿ. ಸರಿ 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 ಏನು ಮಾಡ್ತಾ ನೋಡೋಣ. ಸರಿ ಇತ್ತಾಗ ನಾವಿಬ್ರು ಏನು ತಿನ್ನಕತ್ತೇವೆ ಅಂತ ಮಾಡಿದ್ಲಕ್ಕಿ ಹಿಟ್ಟು ನೋಡಿ ವಾಪಸ್ ಸುಮ್ಮನಾದ್ಲು. ಚಪಾತಿ ರಚಿಸುವ. ಚಪಾತಿ ಮಾಡ್ತೀಯ ಚಿಟ್ಟು? ಒಲ್ಯ ಚಪಾತಿ ಮಾಡ್ಕೊಡ ಒಂದು. ಚಪಾತಿ ಮಾಡ್ಕೊಡ ಒಂದು. ಬಜ್ಜಿ ಖಾರ ಐತಿ. ಖಾರ ರೆಡಿ ಸರಿ ಗೋ. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತು. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತು. ಚಿಕ್ಕವ್ವ 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 ಎನ್ನುತ್ತ ತನ್ನಯ ಮರಿಗಳ ಕರೆದೀತು. ಅದ ಕೇಳಿ ನಾ ಮೈ ಮರೆತೆ ಸ್ವರವಂದು ಆಗಲೇ ಕಲಿತೆ. ಹಾಡಿದೆ ಕವಿತೆ ನಾ ಹಾಡಿದೆ ಕವಿತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲರೂ ಓರ್ ಸಾಲಿಗೆ ಈಕಿಗೆ ಏಜ್ ಆತಂದ್ರೆ ಕಳಿಸ್ತೀನಿ. ಈಕಿಗೆ 3 ವರ್ಷ ಆಗಲೇ ಚಿಟ್ಟುನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅನ್ನತ್ತಾರ ಫ್ರೆಂಡ್ಸ್. ಇವ್ರು ನಮ್ಮನ್ನ ಅಷ್ಟ ಕಳಿಸ್ತಿ, ಈಕಿನ ಕಳಿಸಲ್ಲ ಅಂದು ರಂಬುಷಿ ಸ್ಕೂಲಿಗೆ ಕಳಿಸಿ ನಾನೊಂದು ಸ್ವಲ್ಪ ಪಾರ್ಲರಿಗೆ ಹೋಗೋದಿತ್ತು. ಅದಕ್ಕೆ ಹೋಗಬೇಕು, ಊರಿಗೊಂದು ಹೋಗಬೇಕಲ್ಲ. ಅದಕ್ಕೆ ಅಷ್ಟೊತ್ತಿಗಂದ್ರೆ ಸ್ವಲ್ಪ ಪಾರ್ಲರ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಪಾರ್ಲರಿಗೆ ಬಂದಿದ್ದೆ. ನಾನು ಹೋಗ್ತಿದ್ನಲ್ಲ ಫ್ರೆಂಡ್ಸ್, ಅಲ್ಲೇ ಹೋಗಿದ್ದೆ. ಫೇಶಿಯಲ್ ಕಿಟ್ ಎಲ್ಲ ಐತಿ ಮನೆಯೊಳಗೆ. ಜಸ್ಟ್ ಐಬ್ರೋ ಮಾಡಿಸ್ಕೊಂಡು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತೇಳಿ. ಇದು ಫ್ರೂಟ್ದು ಫೇಶಿಯಲ್ ಕಿಟ್ ಫ್ರೆಂಡ್ಸ್. ಇದು ಮಾಡಿಸ್ಕೊ ಅಂದ್ರವರು ಫ್ರೂಟ್ಸಿಂದು ಪಪ್ಪಾಯದ್ದಿದ್ದು. ಬಟ್ ನನ್ನ ಕಡೆ ಇರೋದ್ರಿಂದ ಸುಮ್ಮನೆ ಅದು ವೇಸ್ಟ್ ಆಗ್ತಾವ. ಅದು ಆದಮೇಲೆ ನೋಡೋಣ ಮತ್ತು ಫ್ರೂಟ್ಸಿಂದ ತೊಗೊಳ್ಳೋಣ ಅಂತೇಳಿ ತೊಗೊಲಿಲ್ಲ. ಫ್ರೆಂಡ್ಸ್, ಸ್ವಲ್ಪ ಪಾರ್ಲರ್ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದೆ. ಹೇರ್ ಕಟ್ ಮಾಡಿಸಿದೆ, ಬಟ್ ಸೆಟ್ಟಿಂಗ್ ಮಾಡಿಸಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಮೆಹಂದಿ ಹಚ್ಕೋಬೇಕಲ್ಲ, ಅದಕ್ಕೆ ಮತ್ತು ಇದಾಗ್ತತಿ. ಸುಮ್ಮನೆ ಕೂದಲಿಗೆ ಯಾಕೆ ತೊಂದರೆ ಮಾಡೋದಂದು ಮಾಡಿಸ್ಲಿಲ್ಲ. ಮೆಹಂದಿ ತೋರಿಸ್ತಿದ್ದಾರೆ. ಪ್ಯಾಕೆಟ್ ಹೊಳೆದಿತ್ತಂತ ಇದನ್ನು ತೊಗೊಂಡು ಬಂದುಬಿಟ್ಟೆ. ಎಷ್ಟು 2 ಸಲ ಹಚ್ಕೋಬೋದು ಏನೋ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಸಾಯಂಕಾಲ ಮಲ್ಗೋ ಹೊತ್ತಿಗೆ ಕಲಸಿಡ್ತೀನಿ. ವಾಚ್ ಮಾಡ್ತಾಯಿರ್ರಿ, ಅಂದರೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ಥರ ಮೆಹಂದಿ ಕಲಿಸ್ಬೇಕು, ಏನೇನು ಹಾಕ್ಬೇಕಂತೇಳಿ. ನಾನು ಮೊದಲು ಹಂಗೆ ಕಲಸಿ ಹಚ್ಕೊತಿದ್ದೆ. ಬಟ್ ಈಗ ಪಾರ್ಲರಿಗೆ ಹೋಗಾದ್ಮೇಲೆ ಏನೇನು ಹಚ್ಕೋಬೇಕು, ಏನೇನು ಹಚ್ಕೊಂಡ್ರೆ ಏನೇನು ಯೂಸ್ ಐತಿ ಎಲ್ಲ ತಿಳ್ಕೊಂಡಾದ್ಮೇಲೆ ನಾನೀಗ ಕರೆಕ್ಟಾಗಿ ಕಲಸಿ ಹಚ್ಕೊಂಡ್ರೆ ಯೂಸ್ ಆಗ್ತೈತಿ ಅಂತ ಅಂದ್ಕೊಂಡಿನಿ. ಇಲ್ಲಿ ಬಟ್ಟೆದ ರಾಶಿನ ಬಿದ್ದಾವೆ. ಕರೆಂಟೇ ಇಲ್ಲ. ಇದು ನಮ್ಮ ಅಕ್ಕನ ಮಗಳದ್ದು ಮದುವೆ ಬ್ಲೌಸ್ ಫ್ರೆಂಡ್ಸ್. ಇದು ಕರೆಂಟ್ ಇಲ್ಲ ಆ್ಯಕ್ಚುಲಿ. ಇವನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಇನ್ನೊಂದು ಏನು ಖುಷಿ ವಿಚಾರ ಅಂದ್ರೆ
ಲಾಸ್ಟ್ ವಿಡಿಯೋ ಒಳಗೆ ನಾನು ಈ ಸ್ಯಾರಿ ತೋರಿಸಿದ್ದೆ ನಿಮ್ಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕು ಈ ಸ್ಯಾರಿಗೆ ಅಂಥೇಳಿ ಈ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿನಿ. ನಿಮ್ಗೆ ಇದ್ರದ್ದು ಸಪ್ರೇಟ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಎಲ್ಲ ಬ್ಲೌಸನ್ನು ನೋಡ್ತಾ ಇರ್ರಿ. ಆನ್ಲೈನಿಂದ ಸ್ವಲ್ಪ ತರಿಸಿದ್ದೆ, ಒಂದು ಸ್ಯಾರಿ ತರಿಸಿದ್ದೆ ಫ್ರೆಂಡ್ಸ್. ಅದು ಕರೆಕ್ಟಾಗಿ ಇಲ್ಲೇ ಇಲ್ಲ, ಅದನ್ನು ರಿಟರ್ನ್ ಹಾಕ್ಬೇಕಂತ ಇಲ್ಲೇ ಇಟ್ಟೀನಿ. ಪಿಕಪ್ಪಿಗೆ ಇನ್ನೂ ಬಂದಿಲ್ಲ. ಇದೇನು ತೋರಿಸೋದಲ್ಲ, ಇವೆರಡೂ ನಾನು ನಿಮ್ಗೆ ತೋರಿಸ್ತೀನಿ ಏನೇನು ಅದಾವ ಅಂಥೇಳಿ. ಇದು ಕೊಟ್ಟಾರ, ಇದಕ್ಕೆ ಇದೊಂದು ಲಿಕ್ವಿಡ್ ಏನೋ ಕೊಟ್ಟಾರ ಫ್ರೆಂಡ್ಸ್. ಇದಕ್ಕೆ ಹೆಂಗೆ ಹಾಕ್ಬೇಕಂತ ಗೊತ್ತಿಲ್ಲ, ನೋಡೋಣ. ಇದೊಂದು ಟ್ರಿಮ್ಮರ್ ತರಿಸಿದ್ದೆ ಕಟಿಂಗ್ ಮಾಡಿದಾಗ ಹುಡುಗರಿಗೆ ಇದು ಮಾಡಕ್ಕಂದು. ಈ ಲಿಕ್ವಿಡ್ ಬಂದು ಕ್ಲೀನ್ ಮಾಡೋಕ್ಕೇನೋ ಇರ್ಬೋದು. ಅದಕ್ಕೆ ಬೇರೆ ಬೇರೆದು ಇದನ್ನು ಕೊಟ್ಟಾರ ಫ್ರೆಂಡ್ಸ್. ಹಂಗೆ ಸೇಫ್ಟಿ ಪರ್ಪಸ್ ಅಂತೇಳಿ ಸ್ವಲ್ಪ ಪ್ಲಾಸ್ಟಿಕ್ಕಿನ ಏನೋ ಕೊಟ್ಟಾರ. ಅದು ಯೂಸ್ ಮಾಡಿ ಗೊತ್ತಿಲ್ಲ ನನಗೆ, ಹಾಕ್ಕೊಂಡು ಯೂಸ್ ಮಾಡ್ಬೇಕು ಅನ್ಸುತ್ತೆ. ಚಾರ್ಜರ್ನು ಕೊಟ್ಟಾರ ಅದ್ರ ಜೊತೆಗೆ. ಅದಾದಮೇಲೆ ಡ್ರೈಯರ್ ಒಂದು ತರಿಸಿದ್ದೆ, ಹೇರ್ ಡ್ರೈಯರು. ಮತ್ತು ಇದನ್ನು ಇದಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಹೇರ್ ಸೆಟ್ಟಿಂಗಿಗೂ ಯೂಸ್ ಮಾಡ್ಬೋದು. ನೋವಾ ಕಂಪ್ನಿದು. ಇದು ಚಲೋ ಅನ್ನಿಸ್ತು ನನಗೂ. ಶನಿವಾರ ಒಂದೊಂದು ದಿನ ಇವ್ರಿಗೆ ತಲೆ ತೊಳೆದಾಗ ಇದನ್ನು ಮಾಡಕ್ಕೆ ಬೇಕಾಗಿತ್ತು ಫ್ರೆಂಡ್ಸ್, ಡ್ರೈ ಮಾಡೋಕ್ಕೆ. ಆ್ಯಕ್ಚುಲಿ ಹುಡುಗರಿಗೆ ಜಾಸ್ತಿ ಇದು ಮಾಡಬಾರ್ದು, ನಾನು ನ್ಯಾಚುರಲ್ಲಾಗೆ ಒಣಗಿಸ್ಕೋತೀವಿ, ಮನ್ಯಾಗ ಇರ್ತೀವಲ್ಲ, ಹಾಗಾಗಿ ಇದು ಸೆಟ್ಟಿಂಗ್ ಮಾಡೋಕೆ ಅದೆಲ್ಲ ಚಲೋ ಆಗ್ತದೆ ಅಂಥೇಳಿ ಇದ್ರ ಜೊತೆಗೆ ಒಂದು ರೌಂಡ್ ಕೋಮ್ ಕೊಟ್ಟಿದ್ರು. ಇದು ಒಂದು ಸ್ಕ್ಯಾಮ್ ಫ್ರೆಂಡ್ಸ್. ಇದು 5 ಸ್ಟಾರ್ ರೇಟಿಂಗ್ ಕೊಟ್ಟರೆ ನಿಮ್ಗೆ 500 ರೂಪಾಯಿ ಹಾಕ್ತೀನಿ ಅಂದರೆ ನಾನಂತೂ ರೇಟಿಂಗ್ ಕೊಡಲಿಲ್ಲ, ಯೂಸ್ ಮಾಡಿ ನೋಡೋಣ ಅಂತ. ಸೊ ಅಡುಗೆ ಮಾಡೋಕೆ ಇನ್ನೂ ಟೈಮ್ ಇತ್ತು ಅಲ್ಲಿ ತನಕ. ಅಂದರೆ ಈ ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಕೊಂಡೆ. ಇದು ರೆಡಿಮೇಡ್ ಬ್ಲೌಸ್, ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಈಗ ಆಲ್ರೆಡಿ ಎಲ್ಲರೂ ರೆಡಿಮೇಡ್ ಬ್ಲೌಸನ್ನು ಭಾಳ ತೊಗೋತಾರೆ. ಈ ಥರ ಎಲ್ಲ ತಪ್ಪಾಗಿ ಹಾಕ್ಕೊಟ್ಬಿಡ್ತಾರೆ ಫ್ರೆಂಡ್ಸ್. ಮೆಜರ್ಮೆಂಟ್ ಇಲ್ಲ, ಏನಿಲ್ಲ. ಬಾರ್ಡರಿಂದ ಸ್ಟಾರ್ಟ್ ಮಾಡೋದು ಬಿಟ್ಟು ಬಾರ್ಡರಿಗೆ ಅಪೋಸಿಟ್ ಮಾಡಿಬಿಟ್ಟಿದ್ರು. ಅದಕ್ಕೆ ಬ್ಯಾಕ್ ಸೈಡ್ ನಾನು ಬಾರ್ಡರ್ ಅಟ್ಯಾಚ್ ಮಾಡಲೇ ಇಲ್ಲ. ಅದನ್ನು ಏನಾದರೂ ಹಿಂದ್ಗಡೆ ಯೂಸ್ ಮಾಡ್ಕೊಂಡ್ರೆ ಅಥವಾ ಲಟ್ಕನ್ಸಿ ಆ ಥರ ಎಲ್ಲ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ ಕಡೆಗೆ ಈ ಬ್ಲೌಸ್ನ. ನೋಡೋಕೆ ಎಷ್ಟು ಚಲೋ ಆಗೈತೆ ಫ್ರೆಂಡ್ಸ್ ವರ್ಕ್. ಈ ಥರ ಎಲ್ಲ ಮಾಡಿರ್ತಾರೆ. ಇದ್ರ ಹಿಂದೂ ಒಂದು ಹಾಕಿದ್ದೆ ನಾನು ಎಂಬ್ರಾಯ್ಡ್ರಿ, ರೆಡಿಮೇಡ್ ಎಂಬ್ರಾಯ್ಡ್ರಿ ಬಂದಿತ್ತು. ಸೊ ಹಂಗಾಗಿ ನಾವು ಅಮೌಂಟಿಗೆ ಇದು ಮಾಡ್ಕೊಂಡಿರ್ತೀವಿ, ರೆಡಿಮೇಡ್ ನೋಡ್ತೀವಿ ಅಮೌಂಟ್ ಕಡಿಮೆ ಆಗ್ತದೆ ಅಂತೇಳಿ. ಬಟ್ ಈ ಥರ ಆಗಿರ್ತದೆ, ಅಮೌಂಟ್ ಕೊಟ್ರೂ ಯೂಸ್ಲೆಸ್ ಆಗಿರ್ತದೆ. 32 ಸೈಜಿಗೆ ಹತ್ರ ಬರ್ತದೆ ಫ್ರೆಂಡ್ಸ್. ಇದು ಸ್ವಲ್ಪ ಸೈಜ್ ದೊಡ್ಡದಾದರೂ ಬರ್ತಿದ್ದಿಲ್ಲ, ವೇಸ್ಟ್ ಆಗ್ತಿತ್ತು ವರ್ಕ್ ಬಂದು. ಈ ಥರ ದೊಡ್ಡ ನೆಕ್ ಇದ್ದಾಗ ಯಾವ ಥರ ಸ್ಟಿಚ್ ಮಾಡ್ಬೇಕಂತೇಳಿ ಒಂದು ಶಾರ್ಟ್ ವೀಡಿಯೋನು ಮಾಡಾಕಿದ್ದೆ. ಈ ಥರ ಸ್ಟಿಚ್ ಮಾಡ್ಕೊಂಡೆ ಅಂದ್ರೆ ನಿಮ್ಗೆ ನೆಕ್ಕಿಂದ ವಿಡ್ತ್ ಕಡಿಮೆ ಆಗ್ತೈತಿ. ಇದನ್ನು ನೀವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬಾರ್ದು, ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಬೇಕು, ಅಂದರೆ ಇದು ಕರೆಕ್ಟಾಗಿ ಬರ್ತೈತಿ. ಈ ಥರ ಸ್ಟಿಚ್ ಮಾಡೋದ್ರಿಂದ ದೊಡ್ಡ ನೆಕ್ ಇದ್ವು ಅಂದ್ರೆ ನಾವು ಸಣ್ಣದು ಮಾಡ್ಕೊಳ್ಬೋದು. ಒಂದು 2-3 ಇಂಚ್ ಆದರೂ ನಾವು ಸಣ್ಣದು ಮಾಡ್ಕೋಬೋದು. ಇದು ಒಂದು ಟಿಪ್ ಅಂತ ಅನ್ಕೋರಿ ಫ್ರೆಂಡ್ಸ್ ನನ್ನ ಕಡೆಯಿಂದ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಂಥ ಟಿಪ್ಸ್ ನಿಮ್ಗೆ ಕೊಡ್ತಾನೆ ಇರ್ತೀನಿ. ಆರಿ ವರ್ಕ್ ಇತ್ತಂದ್ರೆ ಭಾಳ ಸ್ವಲ್ಪ ಹೊಲಿಯೋಕೆ ಕಷ್ಟ ಅನ್ಸುತ್ತೆ ಫ್ರೆಂಡ್ಸ್. ಇದಕ್ಕೆ ಬೇರೆದು ಫುಡ್ಸ್ ಬರೋಂಗಿಲ್ಲ, ಶೋರೂಮಿಗೆ ಹೋಗಿ ತೊಗೊಂಡು ಬರ್ಬೇಕಂತ. ಬೇರೆ ಫುಡ್ಸ್ ಬೇಕಂದ್ರೆ ನನಗೆ ಆರಿ ವರ್ಕ್ದು ಬೇಕಾಗೈತಿ. ಎಂಬ್ರಾಯ್ಡ್ರಿ ನಡೀತೈತಿ, ಆರಾಮಾಗಿ ಇದು ಮಾಡ್ಬೋದು. ಬಟ್ 3-4 ಸೂಜಿ ಮುರಿತು ಫ್ರೆಂಡ್ಸ್ ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕೆ ಹೋಗಿ. ಆಮೇಲೆ ಏನಂತಾರೆ, ಬ್ಲೌಸು ಭಾಳ ವರ್ಕ್ ಹೆವಿ ಇರೋದ್ರಿಂದ, ಅಂದರೆ ನೋಡೋಕೆ ಸಿಂಪಲ್ ಐತಿ, ಬಟ್ ಫಸ್ಟ್ ಲೈನ್ ಏನು ಬರುತ್ತಲ್ಲ ಅದು 4-5 ಲೈನ್ ಬಂದುಬಿಟ್ಟೈತಿ ಬೀಡ್ಸಿಂದ. ಸೊ ಹಂಗಾಗಿ ಹೊಲಿಯೋಕೆ ಕಷ್ಟ ಅನ್ನಿಸ್ತೈತಿ. ಈ ಥರ ಅಟ್ಯಾಚ್ ಮಾಡೋದ್ರಿಂದ ಒಳಗಡೆ ಹೋಗ್ತದೆ ಫ್ರೆಂಡ್ಸ್ ಅರ್ಬಿನ. ಸೊ ಈ ಥರನ ನಾನು ಸ್ಟಿಚ್ ಮಾಡ್ಕೊಂಡಿರ್ತೀನಿ, ಇಲ್ಲಾಂದರೆ ಎಳಿ ಉಚ್ತಾನೆ ಇರ್ತೈತಿ. ಫೈನಲಿ ಈ ಬ್ಲೌಸು ಮುಗೀತು. ಇದು ಕಂಪ್ಲೀಟಾಗಿ ಹೆಂಗಾತಂತೇಳಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬ್ಲೌಸ್ ಅಷ್ಟು ಒಂದು 4-5 ಬ್ಲೌಸ್ ಅದಾವು, ಒಂದು ವಿಡಿಯೋ ಮಾಡ್ತೀನಿ. ಸೊ ಸ್ಟಿಚಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಚಪಾತಿ ಮಾಡಕತ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಬೆಳಗ್ಗೆ ಅವರಿಗೆ ಮಾಡಿ ಕಟ್ಟಿ ಸ್ವಲ್ಪ ಉಳ್ದಿತ್ತು ಹಿಟ್ಟು. ಸೊ ನಾನು ಊಟ ಮುಗಿಸ್ಕೊಂಡು ನಂದು ಒಂದು ಸ್ಯಾರಿ ವರ್ಕ್ ಮಾಡೋದಿತ್ತಲ್ಲ ಫ್ರೆಂಡ್ಸ್, ಅದು ವರ್ಕ್ ಮುಗ್ದೈತಿ ಬ್ಲೌಸಿಂದು. ಸೊ ಇದ್ರದ್ದು ಸ್ವಲ್ಪ ಫ್ಯಾಬ್ರಿಕ್ ಅದಕ್ಕೆ ಅಟ್ಯಾಚ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಅದು ಬೇರೆ ಬ್ಲೌಸ್ ಬರ್ತಾ ಇರಲಿಲ್ಲ ಇದ್ರ ಸ್ಯಾರಿ ಜೊತೆದು. ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ ಅಂತ ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೆಲ್ಲ. ಸೊ ಅದ ಸ್ಯಾರಿ ಇದು. ಇದಕ್ಕೆ ಸ್ವಲ್ಪ ಪಿಕೋ ಮಾಡಿ ಇಟ್ಕೋಬೇಕು. ಒಂದು 8 ಇಂಚ್ ತೊಗೊಂಡಿದ್ದೆ ಫ್ರೆಂಡ್ಸ್ ಇದ್ರದ್ದು ಉಡೋಕೆ ಅದ್ರೊಳಗಿಂದು. ಮೂರು ಜನ ಇದ್ರಂದ್ರೆ ನನ್ನ ಸುದ್ದಿಗೆ ಯಾರೂ ಬರೋದೇ ಇಲ್ಲ ಫ್ರೆಂಡ್ಸ್. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅವ್ರು ಇದ್ದಾಗಾದ್ರೆ ಅವರೆಲ್ಲರೂ ಸೇರಿ ಆಡ್ತಾರೆ ಫ್ರೆಂಡ್ಸ್. ಒಬ್ಬಕ್ಕೆ ಆದ್ಲಂದ್ರೆ ನನ್ನ ಜೊತೆ ಆಡ್ಬಾ ಅಂತ ನಾನು ಕಾಡಿಸ್ತಾಳೆ. ಅವ್ರು ಬಂದ್ರಂದ್ರೆ ಮುಗೀತು.
ಒಂದು 3-4 ಬ್ಲೌಸಿಗೆ ಡಿಸೈನ್ ಹಾಕ್ಕೋಬೇಕಂತ ಮಾಡಿದ್ದೆ ಫ್ರೆಂಡ್ಸ್ ನಾನು. ಈಗ ಒಂದಂತೂ ಕಂಪ್ಲೀಟ್ ಆಯ್ತು. ಇದು ಒಂದು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ಡಿಸೈನ್. ಎಲ್ಲನೂ ಭಾಳ ಹೆವಿ ಡಿಸೈನ್ ಹಾಕ್ಕೊಂಡ್ಬಿಟ್ರೆ ಎಲ್ಲ ಕಡೆ ಹಾಕ್ಕೊಳಕ್ಕಾಗಿಲ್ಲ. ಸೊ ಸಿಂಪಲ್ ಏನು ಫಂಕ್ಷನ್ಸ್ ಹಿಂಗೇನಾರು ಇರ್ತಾವಲ್ಲ ಅವಾಗ ಹಾಕ್ಕೊಳಕ್ಕಂಥೇಳಿ ಒಂದು ಸಿಂಪಲ್ ಆಗಿರಲಿ ಅಂಥೇಳಿ ಹಾಕ್ಕೊಂಡೆ. ವಿತೌಟ್ ವರ್ಕ್ ಹಾಕ್ಕೊಳಕ್ಕನ ಮನ್ಸಾಗಕತ್ತಿಲ್ಲ ಫ್ರೆಂಡ್ಸ್ ಈಗೀಗ. ಯಾಕಂದ್ರೆ ನಮ್ಮನ್ನು ನೋಡಿ 4 ಜನ ಹಾಕ್ತಿರ್ತಾರೆ. ನಾವೇ ವರ್ಕ್ ಹಾಕ್ಕೊಂಡಿಲ್ಲ ಅಂದ್ರೆ ಅದು ಸ್ವಲ್ಪ ಸರಿ ಅನ್ಸಂಗಿಲ್ಲ ಅಂತೇಳಿ ಸ್ಲೀವ್ ಎಂಬ್ರಾಯ್ಡ್ರಿ ಮಾಡೋಕೆ ಒಂದು ಬಟ್ಟೆ ಅಟ್ಯಾಚ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ ರೆಡಿ ಮಾಡಬೇಕು. ಫ್ರೇಮಿಗೆಲ್ಲ ಫಿಟ್ ಮಾಡಿದೆ ಫ್ರೆಂಡ್ಸ್. ಒಂದು ರಾಶಿ ಬಾಂಡೆ ಅದಾವು. ತಿಕ್ಕಿ ಬಂದು ಆಮೇಲೆ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಸೊಳ್ಳೆ ಕಡಿತಾವೆ ಹೊರಗಡೆ ಜಾಸ್ತಿ ಹೊತ್ತಂತ. ಟೈಮ್ ಈಗ ಟೈಮ್ ಆಲ್ರೆಡಿ 5:30 ಆಗಕ್ಕೆ ಬಂತು. 6:30 ಅಂದರೆ ಸೊಳ್ಳೆ ಬರೋ ಟೈಮ್ ಫ್ರೆಂಡ್ಸ್ ಅದು. A few moments later. ಹಿಂದಕ್ಕೆ ಸರಿ ಮತ್ತು ನೀನು ಮೂಗಿಗೆ ಬರ್ತದೆ. ಇದು ಈ ಥರ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಅದು ಸ್ಕ್ಯಾಲಪ್ಸ್ ಡಿಸೈನ್. ಸ್ಕ್ಯಾಲಪ್ಸ್ ಆರ್ಚ್ನು ಅಂತಾರ. ಓಕೆ, ಸ್ವಲ್ಪ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಬಾಕಿದು. ಬರ್ರಿಮ್ಮ ಹೋಮ್ವರ್ಕ್ ಮಾಡ್ಬರ್ರಿ. ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಫಸ್ಟ್, ಆಮೇಲೆ ಹೋಮ್ವರ್ಕ್. ಇಲ್ಲ 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 ಇಲ್ಲ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಮೆಹಂದಿ ಕಲಿಸುವಾಗ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಬೆಳಗ್ಗೆ. ಸೊ ಈಗ ಕಲಿಸಿ ಇಡಾಕತ್ತೀನಿ. ನಿಮ್ಮ ಹೇರ್ಸಿಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ನೀವು ಮೆಹಂದಿ ಹಾಕ್ಕೋಬೋದು. ಎಷ್ಟು ಮೆಹಂದಿ ಕಲಿಸ್ತೀನಿ ಫ್ರೆಂಡ್ಸ್ ನಾನು. ನಿಮ್ಮ ಸುಮ್ಮನಿರಮ್ಮ. ಡಿಕಾಷನ್ ಹಾಕೋತೀನಿ ಫ್ರೆಂಡ್ಸ್. ನಾನೀಗ ಒಂದಿಷ್ಟು ಹುಣಸೆ ಹಣ್ಣು ಕಲಸಿಟ್ಟಿದ್ದೆ, ಅದು ಹುಣಸೆ ಹಣ್ಣು ಹಾಕೋತೀನಿ. ಇದನ್ನ ನಾನು ಬೀಟ್ರೂಟ್ ಸ್ವಲ್ಪ ಹಿಂಗೆ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಕಲರ್ ಚಲೋ ಬರ್ತೈತಿ. ಅಲೋವೆರಾ ಜೆಲ್ಲಿಗೆ ಮಾಯ್ಶ್ಚರೈಸರ್ ಟೈಪ್ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಅದು. ಆಮೇಲೆ ಹುಣಸೆ ಹಣ್ಣೇನು ಹಾಕಿವಲ್ಲ ಅದು ಡ್ಯಾಂಡ್ರಫ್ ಇದಾಗ್ತೈತಿ, ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಅದಾದ್ಮೇಲೆ ಮೊಸರು. ಸೊ ಇದನ್ನೆಲ್ಲ ಹಾಕಿ ಕಲ್ಸೋಣ ಫ್ರೆಂಡ್ಸ್. ಎಗ್ಗು ಹಾಕ್ಕೋಬೋದು ನೀವು. ನಮ್ಮ ಮನೆಗೆ ಎಗ್ ತಿನ್ನಂಗಿಲ್ಲ, ಅದಕ್ಕೆ ಎಗ್ ಹಾಕಿಲ್ಲ ಫ್ರೆಂಡ್ಸ್. ಎಗ್ ತರೋದೇ ಇಲ್ಲ. ಎಗ್ ವೈಟ್ ಹಾಕಬೇಕು, ಯೆಲ್ಲೋ ಕಲರ್ದು ಹಾಕ್ಬಾರ್ದು ಫ್ರೆಂಡ್ಸ್. ಅದು ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಇದ್ರ ಜೊತೆಗೆ ನೀವು ಪಾಲಕ್ ಸೊಪ್ಪನ್ನು ಹಾಕ್ಕೋಬೋದು, ಅದು ಚಲೋ ರಿಸಲ್ಟ್ ಕೊಡ್ತೈತಿ. ಬೇಸಿಕ್ಕಾಗಿ ಏನು ನೀಡಿರ್ತೈತಿ ಅದನ್ನು ಹಾಕಿ ತೋರಿಸಿನಿ ನಾನು ನಿಮ್ಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ನಾಳೆ ಇದನ್ನು ಅಪ್ಲೈ ಮಾಡೋದು ಹೇಳ್ತೀನಿ ಫ್ರೆಂಡ್ಸ್. ಯಾವ ಥರ ಅಪ್ಲೈ ಮಾಡ್ಕೋತೀನಿ ಅಂತೇಳಿ ತೋರಿಸ್ತೀನಿ ನಿಮ್ಗೆ ರಿಸಲ್ಟ್ ಹೆಂಗಿರ್ತೈತೆ ಅಂದ್ರೆ. ಈ ಮುಂಚೆ ನಾನು ಮೆಹಂದಿ ಹಚ್ಕೊಂಡಿನಿ, ಬಟ್ ಇದ್ರ ರಿಸಲ್ಟ್ ಯಾವ ಥರ ಇರುತ್ತೆ ನೋಡೋಣ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಗುಡ್ ನೈಟ್.